ನಮಸ್ತೆ ಮ್ಯಾಮ್. ನನ್ನ ಹೆಸರು ಶ್ವೇತಾ ಅಣ್ವೇಕರ್ ಅಂತ. ನಾನು ಆಕ್ಚುಲಿ ಕಾರವಾರಿಂದ ಬಂದಿರೋದು. ಅವ್ರ ಹೆಸರು ಉಲ್ಲಾಸ್ ರಾಮಚಂದ್ರ ಅಣ್ವೇಕರ್ ಅಂತ. ಅವ್ರ ವಯಸ್ಸು 58 years. ಮ್ಯಾಮ್ ಆಕ್ಚುಲಿ ಅವ್ರ ಕಾಲಿಗೆ ಒಂದ್ ಸ್ವಲ್ಪ ಗಾಯ ಆಗಿತ್ತು, ಎಂಕಲ್ಗೆ. ಅದ್ರ ನಂತರ ಅದು ಗಾಯ ವಾಸಿನೇ ಆಗ್ತಿರ್ಲಿಲ್ಲ ಅಂತ ಡಾಕ್ಟರ್ ತೋರಿಸಿದಾಗ, ಜನರಲ್ ಸರ್ಜನ್ಗೆ ತೋರಿಸಿದ್ವಿ. ಸೊ ಅವ್ರಿಗೆ ತೋರಿಸಿದಾಗ ಅವರು ಯಾಕೋ ಇದು ಸರಿ ಹೋಗ್ತಿಲ್ಲ, ಒಂದ್ ಸ್ವಲ್ಪ ಬಯೋಪ್ಸಿ ಮಾಡಿ ಚೆಕ್ ಮಾಡೋಣ, ಬ್ಲಡ್ ಟೆಸ್ಟ್ ಪ್ಲಸ್ MRI ಎಲ್ಲ ಮಾಡಿ ನೋಡಿದ್ರು. MRI ಅಲ್ಲಿ ಏನು ಬಂದಿಲ್ಲ, ಬ್ಲಡ್ ಟೆಸ್ಟ್ ಅಲ್ಲೂ ಏನು ಇರ್ಲಿಲ್ಲ. ಸೊ ಬಯೋಪ್ಸಿ ಮಾಡಿದಾಗ ಗೊತ್ತಾಯ್ತು ಈ ತರ ಸಿಕ್ವೆಮಸ್ ಸೆಲ್ಸ್ ಕಾರ್ಸಿನೋಮಾ ಅಂತ ಕ್ಯಾನ್ಸರ್ ಇದೆ, ಗ್ರೇಡ್ 2 ಅಲ್ಲಿ ಅಂತ. ಸೊ ಅವ್ರು ಏನಂದ್ರು, ನೀವು ಬೇರೆ ಕಡೆ ಕ್ಯಾನ್ಸರ್ ಹಾಸ್ಪಿಟಲ್ ಎಲ್ಲಿ ಇರುತ್ತೆ ಅಲ್ಲಿ ತೋರಿಸಿ ಅಂತ ಹೇಳಿದಾಗ, ಬೇರೆ ಆಪ್ಷನ್ಸ್ ನಮ್ಗೆ ಗೊತ್ತಿರ್ಲಿಲ್ಲ ಎಲ್ಲಿ ಹೋಗಿ ತೋರಿಸ್ಬೇಕು, ಏನ್ ಮಾಡ್ಬೇಕು. ಯಾಕಂದ್ರೆ ಕ್ಯಾನ್ಸರ್ ಅನ್ನೋ ರೋಗ ಯಾವ ತರ ಅಂದ್ರೆ ಮನ್ಸಿಗೆ ಭಯ ತರಿಸ್ಬಿಡತ್ತೆ. ನಾನು ಇಲ್ಲಿರೋದು ಆಕ್ಚುಲಿ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ನಾನು 4 ಜನರಿಗೆ ಕೇಳಿದಾಗ ಜನರು ಚೆನ್ನಾಗಿದೆ ಹೋಗಿ ಅಂದ್ರು. ಲಾಸ್ಟ್ ಮೂಮೆಂಟ್ ಅಲ್ಲಿ ಒಂದು ಡಾಕ್ಟರ್ ಬಂದು ಹೇಳ್ತಾರೆ, ಈ ತರ ನಿಮ್ ಕಾಲಿಗೆ ಫುಲ್ ಸ್ಪ್ರೆಡ್ ಆಗ್ಬಿಟ್ಟಿದೆ, 80% ಕಾಲ್ ತೆಗಿಬೇಕಾಗತ್ತೆ. ಸೊ ಅದು ಯಾವ್ದ್ರಿಂದ ಸ್ಟಾರ್ಟ್ ಆಯ್ತು, ಏನಾಯ್ತು, ಏನಾದ್ರು ಬೇರೆ ಆಪ್ಷನ್ಸ್ ಇದೆ, ಏನು ಹೇಳಿಲ್ಲ. ಸೊ ಬೇಡ, ಇಲ್ಲಿ ಇವ್ರದ್ದು ಫೆಸಿಲಿಟಿನೇ ಚೆನ್ನಾಗಿಲ್ಲ, ಕಾಲೇನಾದ್ರೂ ನಾವು ತಗ್ಸ್ಕೊಂಡ್ರೆ ಮತ್ತೆ ವರ್ಸ್ಟ್ ಆಗ್ಬಿಡತ್ತೆ ನಮ್ ಲೈಫ್ ಅಂತ ಇಲ್ಲಿ ಹಾಸ್ಪಿಟಲ್ ಅಲ್ಲಿ ತೋರಿಸಿದೀವಿ. ಸೊ ಅಲ್ಲಿ ತೋರಿಸಿದಾಗ ಎಲ್ಲ ರಿಪೋರ್ಟ್ಸ್ ಎಲ್ಲ ನೋಡಿದ್ಮೇಲೆ ಅವ್ರು ಪೆಟ್ ಸಿಟಿ ಸ್ಕ್ಯಾನ್, ಹೋಲ್ ಬಾಡಿ ಪೆಟ್ ಸಿಟಿ ಸ್ಕ್ಯಾನ್ ಬರ್ದ್ಕೊಟ್ರು. ಅಲ್ಲಿ ಮಾಡಿಸಿದಾಗ ಗೊತ್ತಾಯ್ತು ಈ ತರ ಇದೆ. ಸೊ ಡಾಕ್ಟರ್ ಅಂದ್ರು ಬಹಳ ಸ್ಪ್ರೆಡ್ ಆಗ್ಬಿಟ್ಟಿದೆ ಕಾಲಿಗೆ. ಮೊದಲು ಲಿಂಫ್ ನೋಡ್ಸ್ ಅಲ್ಲಿ ಇದೆ ಅಂತ ಗೊತ್ತಾಗಿಲ್ಲ, ಕಾಲಿಗಿದೆ ಅಂತ ಗೊತ್ತಾಗ್ಬಿಟ್ಟಿತ್ತು ಗಾಯ ಆಗಿದ್ರಿಂದ. ಅವ್ರೇನಂದ್ರು 80% ಕಾಲ್ ಫುಲ್ ಕವರ್ ಆಗ್ಬಿಟ್ಟಿದೆ, ಸೆಲ್ಸ್ ಎಲ್ಲ ಸ್ಪ್ರೆಡ್ ಆಗಿ ಕಾಲ್ ತೆಗಿಲೇಬೇಕಾಗತ್ತೆ ಅಂತ ಹೇಳಿದ್ರು. ಸೊ ಓಕೆ ಅಪ್ಪ, ಅಷ್ಟು ದಿನ ನಾವು ವೇಟ್ ಮಾಡಿದ್ವಿ, 15 days ಥಿಂಕ್ ಮಾಡೋಕ್ಕೂ ಬೇಕು. ಆತರ ಹೇಳಿದ್ಮೇಲೆ ಯಾರು ಏನಾದ್ರೂ ಒಂದ್ ಬಾಡಿ ಪಾರ್ಟ್ ತೆಗಿಯಕ್ ಆಗಲ್ಲ ಅಲ್ವಾ. ವೇಟ್ ಮಾಡಿ ಒಂದ್ ಸ್ವಲ್ಪ 4 ಜನರ ಹತ್ರ ಮಾತಾಡಿದ್ವಿ, ಆಪ್ಷನ್ ಇರ್ಲಿಲ್ಲ ಅಂತ ಕಾಲ್ ತೆಗ್ಸಿದ್ವಿ. ಏನೋ ಸರ್ಜರಿ ಮಾಡಿದ್ಮೇಲೆ ಸರಿ ಹೋಗತ್ತೆ ಅನ್ಕೊಂಡ್ರು ಅವ್ರು. ಆಮೇಲೆ ಇಲ್ಲ, ಲಿಂಫ್ ನೋಟ್ಸ್ಗೂ ಸ್ಪ್ರೆಡ್ ಆಗಿದೆ ಥೈ ಮೇಲೆ, ಅಲ್ಲೂ ಒಂದ್ ಸ್ವಲ್ಪ ಸರ್ಜರಿ ಮಾಡ್ಬೇಕು ಅಂತ 2 ಕಡೆ ಸರ್ಜರಿ ಮಾಡಿದ್ರು. ಸರ್ಜರಿ ಮಾಡಾದ್ಮೇಲೆ ಪೋಸ್ಟ್ ಸರ್ಜರಿ ಆದ್ಮೇಲೆ ಒಂದ್ ರಿಪೋರ್ಟ್ ತೆಗಿತಾರಲ್ವಾ, ಅದ್ರಲ್ಲಿ ಬಂತು ಇಲ್ಲ ಸೆಲ್ಸ್ 20 ಸೆಲ್ಸ್ ಇದು ಸ್ಯಾಂಪಲ್ ಅಲ್ಲಿ 2 ಸೆಲ್ಸ್ ಇದ್ರಲ್ಲಿ ಸ್ಯಾಂಪಲ್ ಅಲ್ಲಿ ಇದು ಬಂತು, ಪಾಸಿಟಿವ್ ಬಂತು. ಮತ್ತೆ ಸೊ ಡಾಕ್ಟರ್ಸ್ ಏನು ಆಗಲ್ಲ, ನಾರ್ಮಲ್ 2 ಸೆಲ್ಸ್ ಕಾಣಿಸ್ಕೊಂಡಿದೆ ಅಷ್ಟೇ, ರೇಡಿಯೇಷನ್ ಕೊಟ್ಮೇಲೆ ಸರಿ ಹೋಗ್ತಾರೆ ಅಂತ ಒಂದು ಹೋಪ್ ತೋರಿಸಿದ್ರು. ಆಗತ್ತೆ ಏನೋ ಕ್ಯೂರ್. ಯಾಕಂದ್ರೆ ನಾವು ಆಯುರ್ವೇದಿಕ್ ಆಕ್ಚುಲಿ ಸ್ಟಾರ್ಟಿಂಗ್ ಇಂದಾನೆ ಮಾಡ್ಬೇಕಂತ ಇದ್ವಿ, ಬಟ್ ಗಾಯ ಬಹಳ ಆಗಿರೋದ್ರಿಂದ ಅವ್ರಿಗೆ ಡ್ರೆಸ್ಸಿಂಗ್ ಮಾಡಿಸೋದು ಎಲ್ಲ ಮಾಡ್ಸೋಕೆ ಅಲೋಪತಿನೇ ಮಾಡಿಸ್ಬೇಕಾಯ್ತು. ಆಮೇಲೆ ಆ ಲಿಂಫ್ ನೋಟ್ಸ್ ಎಲ್ಲ ಇದು ಮಾಡಿ ರಿಮೂವ್ ಮಾಡಾದ್ಮೇಲೆ ರೇಡಿಯೇಷನ್ ಕೊಟ್ರು. ರೇಡಿಯೇಷನ್ ಕೊಟ್ಟಿದ್ ಒಂದು 25 days ಆದ್ಮೇಲೆ ಮತ್ತೆ ಪೇನ್ ಸ್ಟಾರ್ಟ್ ಆಯ್ತು ಅವರಿಗೆ. ಕಾಲ್ ಸ್ವೆಲ್ ಆಗಿ ಹಾರ್ಡ್ ಆಗಿ ಅವರಿಂದ ಇವಾಗ ನಡೆಯಕ್ ಆಗಲ್ಲ, ಫುಲ್ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಅದಕ್ಕೆ ಡಾಕ್ಟರ್ ಹತ್ರ ಇವಾಗ ಹೋಗಿ ತೋರಿಸಿದ್ರೆ ಡಾಕ್ಟರ್ ಅಂತಾರೆ, ತಮ್ಮ ರೇಡಿಯೇಷನ್ ಇಂದ ಆಗಿದೆ ಅಂತ ಹೇಳ್ತಿಲ್ಲ, ನಿಮ್ ಕಾಲ್ ಆಲ್ರೆಡಿ ಜಾಸ್ತಿ ಸ್ಪ್ರೆಡ್ ಆಗ್ಬಿಟ್ಟಿತ್ತು, ನಾವೊಂದು ನಿಮ್ ಚಾನ್ಸ್ ಕೊಡೋಣ ಅಂತ ಮಾಡಿದೀವಿ ಅಂತ ಹೇಳಿದ್ರು. ಇದಕ್ಕೆ ಏನೂ ಸೆನ್ಸ್ ಇಲ್ಲ ಮಾತಾಡಿದ್ದಕ್ಕೆ. ಇವಾಗ ನಿಮ್ಮಿಂದ ಆಗ್ತಿರ್ಲಿಲ್ಲ ಅಂದ್ಮೇಲೆ ಅವ್ರು ಕರೆಕ್ಟ್ ಆಗಿ ಹೇಳ್ಬೇಕಿತ್ತು, ಈ ತರ ನೀವು ಬೇರೆ ಕಡೆ ಮಾಡಿ, ಇಲ್ಲಾಂದ್ರೆ ತೋರಿಸಿ ಬೇರೆ ಕಡೆ ಅಂತ. ಅವ್ರು ಅಷ್ಟ್ ತನಕ ಸುಮ್ನೆ ಇದ್ದು ಇವಾಗ ಹೇಳ್ತಿದಾರೆ, ಇಲ್ಲ ಜಾಸ್ತಿ ಸ್ಪ್ರೆಡ್ ಆಗ್ಬಿಟ್ಟಿದೆ, ಇವಾಗ ಆಪ್ಷನ್ ಇಲ್ಲ, ಕೀಮೋನೆ ಮಾಡಿಸ್ಬೇಕು ಅಂತ ಕೂತ್ಕೊಂಡಿದ್ದಾರೆ. ಆದ್ರೆ ಆಯ್ತು, ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ, ಹಂಗೆ ಮನೆಗ್ ಕರ್ಕೊಂಡು ಹೋಗಿ ಇಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಇವಾಗ ನಾವು ಲಾಸ್ಟ್ ಮೂಮೆಂಟ್ ಅಲ್ಲಿ ಆಪ್ಷನ್ ಇಲ್ಲ ನಮ್ಮ ಹತ್ರ, ಏನ್ ಮಾಡೋಣ, ಆಯುರ್ವೇದಿಕ್ ಆದ್ರೂ ಟ್ರೈ ಮಾಡೋಣ ಅನ್ನೋದ್ರಲ್ಲೂ ನಮ್ ಮನ್ಸಿಗೆ ಭಯ. ಆಯುರ್ವೇದಿಕ್ ಒಂದ್ ಸ್ವಲ್ಪ ಸ್ಲೋ ಆಗ್ತಾ ಆಗತ್ತೆ ಬಾಡಿಗೆ. ಸೊ ಅದು ತಗೊಂಡ್ರೆ ಅದು ಆಗೋ ತನಕ ಎಲ್ಲಾದ್ರೂ ಸ್ಪ್ರೆಡ್ ಆಗ್ಬಿಟ್ರೆ ಅನ್ನೋ ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ ಅವರಿಗೆ. ಅದಕ್ಕೆ ನೋಡೋಣ, ಏನೋ ಅದಿಲ್ಲಾಂದ್ರೂ ಇದಿಲ್ಲಾಂದ್ರೂ ಮಾಡ್ಲೇಬೇಕು. ಕೀಮೋಗೂ ಅವ್ರು ಹಂಗೆ ಅಂತಿದ್ದಾರೆ, ಒಂದ್ ಪ್ರಯತ್ನ ಮಾಡೋಣ. ಸೊ ಅದೇ ಪ್ರಯತ್ನ ನಾವು ಆಯುರ್ವೇದಿಕ್ ಅಲ್ಲಿ ಯಾಕೆ ಮಾಡಬಾರ್ದು? ಯಾಕಂದ್ರೆ ಅದ್ರಲ್ಲಿ ಸೈಡ್ ಎಫೆಕ್ಟ್ಸ್ ಅನ್ನೋದು ಇಲ್ಲ. ತಗೊಂಡ್ರೆ ಅದು ಒಂದಾಗಿರೋ ರೋಗಕ್ಕಿಂತ ಬೇರೆ ರೋಗ, ನಿಮ್ BP ಇತ್ತ ಅದನ್ನು ಕಂಟ್ರೋಲ್ ಅಲ್ಲಿ ತಗೊಂಡ್ ಬರುತ್ತೆ. ಆ ವಿಶ್ವಾಸದಿಂದ ಮಾಡೋಣ. ಮೆಡಿಸಿನ್ ಒಂದ್ ಸ್ವಲ್ಪ ಓಕೆ ಕಾಸ್ಟ್ಲಿ ಇದೆ, ಏನ್ ಮಾಡಕ್ಕಾಗಲ್ಲ, ಅವ್ರ ಜೀವಕ್ಕಿಂತ ಜಾಸ್ತಿ ಇಲ್ಲ ಅಲ್ವಾ ಅನ್ನೋದು ನಮ್ದಿದು. ಇವಾಗ ಈ ಮೆಡಿಸಿನ್ ತಗೊಂಡ್ಮೇಲೆ ಆಗ್ಬೇಕು ಅನ್ನೋದು ದೇವ್ರಲ್ಲಿ ಅಷ್ಟೇ ಇಚ್ಛೆ ಮ್ಯಾಮ್. ಇವಾಗ ಅವ್ರಿಗೆ ಕ್ಯಾನ್ಸರ್ ಡಯಾಗ್ನೋಸ್ ಆಗಿರೋದು ಆಕ್ಚುಲಿ ಡಿಸೆಂಬರ್ ಮಂತ್ ಅಲ್ಲಿ. ಸೊ ಅದ್ರ ನಂತರ ಅವ್ರಿಗೆ ಒಂದು 15-20 days ಇಲ್ಲೆಲ್ಲ ಬರೋದು ಎಲ್ಲ ನಾವು. ಸೊ ಅದನ್ನೆಲ್ಲ ಆದ್ಮೇಲೆ ಇಲ್ಲ ಅವರು 25th December ಬಂದಿದ್ದು ಆಕ್ಚುಲಿ, ಕರೆಕ್ಟ್ 25th. ಅದ್ರ ನಂತರ ಫುಲ್ ಅವ್ರದ್ದು ಪ್ರೊಸೆಸ್ ಅದು ಇದು ಟೆಸ್ಟ್ ಅಂದು ಟೈಮ್ ಹೋಗ್ಬಿಡ್ತು ನಮ್ದು. ಇಲ್ಲ ಅಂದ್ರೆ ನಾವು ಬೇಗನೆ ಮಾಡಿಸ್ಕೊಳ್ತಿದ್ವಿ. ಅವ್ರಿಗೆ ಆಮೇಲೆ January 22nd ಸರ್ಜರಿ ಆಗಿದೆ. 3 months ಆದ್ಮೇಲೆ ಒಂದ್ ಸ್ವಲ್ಪ ಗಾಯ ಕ್ಯೂರ್ ಆಗಿದೆ, ಸ್ಟಿಚಸ್ ಒಂದ್ ಸ್ವಲ್ಪ ಕರೆಕ್ಟ್ ಆಗಿ ಇದಾಗಿದೆ ಅಂದ್ಮೇಲೆ ಅವರು ರೇಡಿಯೇಷನ್ ಕೊಟ್ಟಿದ್ದಾರೆ ಮ್ಯಾಮ್. ಸೊ ಆ ರೇಡಿಯೇಷನ್ ಪ್ಲಸ್ ಸರ್ಜರಿ ಇದ್ರಲ್ಲಿ ಮಧ್ಯದಲ್ಲಿ ಟೈಮಿಂಗ್ಸ್ ಇತ್ತಲ್ಲ, ಅದ್ರಲ್ಲಿ ಏನೋ ಆಗಿದೆ ಅಂತ ಗೊತ್ತಿಲ್ಲ, ಸ್ಪ್ರೆಡ್ ಆಗಿದೆನೋ ಏನೋ ರೇಡಿಯೇಷನ್ ಕೊಟ್ಮೇಲೆ ಜಾಸ್ತಿ ಆಗಿದೆನೋ ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಹೊರಗಡೆ ಏನಾದ್ರು ಆದ್ರೆ ನಮ್ಗೆ ಗೊತ್ತಾಗ್ಬಿಡತ್ತೆ, ಗಾಯ ಒಂದ್ ಸ್ವಲ್ಪ ಸ್ಪ್ರೆಡ್ ಆದ್ರೆ ಆಗ್ತಿದೆ ಅನ್ನೋದು. ಒಳಗಡೆ ಏನಾಗ್ತಿದೆ ನಮ್ಗೇನು ಗೊತ್ತಾಗಲ್ಲ. ಅವ್ರಿಗೆ ಪೇನ್ ಆಗ್ತಿತ್ತು, ಹಾರ್ಡ್ ಆಯ್ತು ಅಂತ ಅವರು ಮೊದ್ಲು ಆಕ್ಚುಲಿ ಸರ್ಜರಿ ಆದ್ಮೇಲೆ ಇದನ್ನ ಕಾಲನ್ನ ಹಿಂಗ್ ಕೆಳಗಡೆ ಇಟ್ಕೊಂಡು ಒಂದ್ ಕಾಲು ಅವರಿಗೆ ಆಂಪ್ಯುಟೇಟ್ ಮಾಡಿದ್ದಾರೆ. ಆ ಕಾಲ್ ಹಿಂಗ್ ಇಟ್ಕೊಂಡು ಅವರು
ಕೂತ್ಕೊಳ್ಳೋ ಟ್ರೈ ಮಾಡಿ ಹೇಳೋದು ಆತರ ಎಲ್ಲ ಮಾಡ್ತಿದ್ರು. ಇವಾಗ ಕೂತ್ಕೊಂಡಲ್ಲೇ ಕೂತ್ಕೊಂಡಿರ್ತಾರೆ ಮ್ಯಾಮ್. ಒಂದ್ ಸ್ವಲ್ಪ ಮೂವ್ಮೆಂಟ್ ಮಾಡಕ್ಕಾಗಲ್ಲ, ನಿದ್ದೆ ಮಾಡಕ್ಕಾಗಲ್ಲ. ನಿದ್ದೆ ಇವಾಗ ಫುಲ್ ಹಿಂಗ್ ಬ್ಯಾಕ್ ಹೋಗಿ ನಿದ್ದೆ ಮಾಡ್ಬೇಕು ಅಂದ್ರೆ ಇಲ್ಲಿಂದ ಹಿಡಿದು ಕಾಲ್ ತನಕ ಫುಲ್ ಎಳಿಯುತ್ತೆ. ಅದ್ ಫುಲ್ ಟ್ಯೂಮರ್ ಆಗ್ಬಿಟ್ಟಿದೆ ಒಳಗಡೆ. ಆ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ, ಫ್ಲೂಯಿಡ್ ತುಂಬಿಕೊಂಡಿರೋದು ಡ್ರೈನ್ ಆಗಲ್ಲ ಒಳಗಡೆ. ಕಾಲ್ ಪೂರ ಗಟ್ಟಿಯಾಗಿ ಅವರಿಗೆ ಒಂದ್ ಸ್ವಲ್ಪನೂ ಮೂವ್ ಮಾಡಕ್ ಆಗಲ್ಲ. ನಾನು ಹಿಂಗ್ ಕೂತ್ಕೊಂಡಿದ್ದೀನಿ, ಹಂಗೆ ಕೂತ್ಕೊಂಡಿರ್ತಾರೆ, ಹಂಗೆ ನಿದ್ದೆ ಮಾಡ್ತಾರೆ, ಹಂಗೆ ಊಟ ಮಾಡ್ತಾರೆ, ಹಂಗೆ ಎಲ್ಲಾನು. ವಾಶ್ರೂಮ್ಗೆ ಹೋಗಕ್ ಆಗಲ್ಲ, ಏನು ಇಲ್ಲ. ಒಂದ್ ಕಾಲ್ ಆತರ ಆಗಿದೆ, ಒಂದ್ ಕಾಲ್ ಓಕೆ. ಬಟ್ ಇವಾಗ ಈ ಕಾಲ್ ಆತರ ಆಗಿರೋದ್ರಿಂದ ಈ ಕಾಲು ಹೆದರ್ಕೋತಾ ಇದೆ. ಅದ್ರದ್ದು ವೇಟ್ ಫುಲ್ ಒಂದ್ ಕಾಲ್ ಮೇಲೆ ಆಗ್ತದೆ. ಫುಲ್ ಬಾಡಿನ ಅವ್ರು ಇವಾಗ ವೇಟ್ 67 ಇದೆ. 67 ಪ್ಲಸ್ ಇದು ಇವಾಗ ಅದು ತ್ರಾಸ್ ಕೊಡ್ತಿದೆ ಅಲ್ವಾ. ಈ ಕಾಲ್ಗೂ ಹೆದರಿಕೆ ಆಗಿ ಈ ಕಾಲು ಒಂದ್ ಸ್ವಲ್ಪ ಸೊರ್ಗಿದೆ ಇವಾಗ. ಅದಕ್ಕೆ ಅವ್ರಿಗೆ ಇವಾಗ ಮೊದ್ಲೆಲ್ಲ ವಾಕ್ ಮಾಡ್ತಿದ್ರು, ಯೋಗ ಮಾಡ್ತಿದ್ರು, ಎಕ್ಸರ್ಸೈಸಸ್ ಎಲ್ಲ ಅವ್ರು ಹೇಳ್ಕೊಡ್ತಾರಲ್ವಾ, ಅದನ್ನೆಲ್ಲ ಮಾಡಿದ್ದಾರೆ. ಆದ್ರೆ ಇವಾಗ ಒಂದ್ ಸ್ವಲ್ಪನೂ ಮೂವ್ ಮಾಡಕ್ ಆಗಲ್ಲ, ಕೂತ್ಕೊಂಡಲ್ಲೇ ಇರ್ತಾರೆ. ಹೊಟ್ಟೆ ಅಸಿಡಿಟಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಕೂತ್ಕೊಂಡಲ್ಲೇ. ಮನೆಯಲ್ಲಿ ನಮಗೂ ಯಾವ ತರ ಅಂದ್ರೆ ಹೊರಗಡೆ ಫುಡ್ ತಿನ್ಬಾರ್ದು, ಚಿಪ್ಸು, ಕೋಲ್ಡ್ ಡ್ರಿಂಕ್ಸ್ ಅವನ್ನೆಲ್ಲ ಅವಾಯ್ಡ್ ಮಾಡಿಟ್ಟಿದ್ರು. ಅವರು ತಿಂತಿರ್ಲಿಲ್ಲ. ಅವ್ರಿಗೂ ಟೀ, ಕಾಫಿ ಅಂತವೆಲ್ಲ ಕುಡಿಯೋದು ಅಭ್ಯಾಸನೂ ಇಲ್ಲ. ಮನೆಯಲ್ಲಿ ಅವರು ನಾರ್ಮಲ್ ಏನ್ ಫುಡ್ ನಾವು ತಿಂತೀವಿ, ರೊಟ್ಟಿ, ಪಲ್ಯ, ಅನ್ನ, ಸಾರು ಅಂತದೇ ತಿನ್ನೋದು. ಸೊ ಯಾವಾಗಾದ್ರೂ ವೀಕಲ್ಲಿ 2 days ಅವರು ಫಿಶ್ ತಿಂತಾರೆ ಅಷ್ಟೇ. ಅದು ಬಿಟ್ಟು ಚಿಕನ್, ಮಟನ್ ಅವನ್ನೆಲ್ಲ ಏನು ಕನ್ಸ್ಯೂಮ್ ಮಾಡಲ್ಲ ಮ್ಯಾಮ್. ಡ್ರಿಂಕಿಂಗ್ ಹ್ಯಾಬಿಟ್ ಇಲ್ಲ, ಸ್ಮೋಕ್ ಇಲ್ಲ, ತಂಬಾಕು, ಪಾನ್ ಪರಾಗ್ ಅಂತವೇನು ತಿನ್ನಲ್ಲ. ಊಟ ತಿಂಡಿ ಆಕ್ಚುಲಿ ತಿಂತಾರೆ. ಸೊ ಇವಾಗ ಡೈಟ್ ಪ್ಲಾನ್ ಇರೋದ್ರಿಂದ ಅವ್ರಿಗೆ ಜಾಸ್ತಿ ಡಯಟ್ ಇದೆ ಅಲ್ವಾ, ಈ ತರ ಆತರ ತಿನ್ಬಾರ್ದು. ನಮ್ಗೆ ಒಬ್ರು ಹೇಳಿದ್ರು ರೈಸ್ ತಿನ್ಬಾರ್ದು, ರೈಸ್ ತಿಂದ್ರೆ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರುತ್ತೆ, ಸೊ ಅದು ಗ್ರೋತ್ ಆಗಕ್ಕೆ ಚಾನ್ಸ್ ಕೊಡುತ್ತೆ ಅಂತ ಹೇಳಿದ್ರು. ಶುಗರ್ ಅಂತೂ ಕಂಪ್ಲೀಟ್ಲಿ ಬಂದ್ ಮಾಡ್ಬಿಟ್ಟಿದೀವಿ. ಏನು ಅವ್ರಿಗೆ ಹೊರಗಿನ ಫುಡ್ಸ್ ಇರ್ಲಿ, ಶುಗರ್ ಕಂಟೆಂಟ್ ಇರೋದು ಏನನ್ನು ಕೊಡ್ತಿಲ್ಲ ನಾವು. ಏನಿದೆ ನ್ಯಾಚುರಲ್ ಫ್ರೂಟ್ಸ್ ಕೊಡ್ತಿದೀವಿ, ವೆಜಿಟೇಬಲ್ಸ್. ಆಕ್ಚುಲಿ ಸಲಾಡ್ ಎಲ್ಲ ಕೊಡ್ತಿದ್ರು ಮ್ಯಾಮ್, ಇವಾಗ ಬೇಡ ಅಂದ್ರು. ಯಾಕಂದ್ರೆ ಅವ್ರು ಕೂತ್ಕೊಂಡಿರ್ತಾರೆ, ಡೈಜೆಷನ್ ಕರೆಕ್ಟ್ ಆಗಿ ಆಗಲ್ಲ. ಸೊ ಬೇಡ, ನೀವ್ ಏನಿದೆ ಕುಕ್ಡ್ ಫುಡ್ ನ ಕೊಡಿ ಅಂತ ಹೇಳಿದ್ದಾರೆ. ರೊಟ್ಟಿ ಪಲಾವು ಯಾವಾಗ್ಲಾದ್ರು ಒಂದೊಂದ್ ಟೈಮ್ ಬೇಸರ ಆಯ್ತಪ್ಪ ತಿನ್ನೋದು ಅಂದ್ರೆ ಅದ್ ಮಾಡ್ತಾರೆ ಮನೆಯಲ್ಲಿ. ಸೊ ಇವಾಗ ಅವ್ರಿಗೆ ಹೆಂಗಾಗಿದೆ ಅಂದ್ರೆ ಜೋಳದ ರೊಟ್ಟಿನೇ, ಡೈಲಿ ಜೋಳದ ರೊಟ್ಟಿನೇ ಹಾಕ್ತಾ ಇದ್ವಿ. ಒಂದೇ ತಿಂದು ಮನ್ಸು ಇದಾಗ್ಬಿಟ್ಟಿದೆ, ತಿನ್ನಕ್ ಆಗ್ತಿಲ್ಲ. ಇಲ್ಲಿ ಬೇರೆ ಎಲ್ಲಾ ಪಲ್ಯ ಖಾರ ಮಾಡ್ತಾರೆ. ಸೊ ಅವ್ರಿಗೆ ಖಾರ ಅಂತೂ ಹೋಗ್ತಾನೆ ಇಲ್ಲ, ಫುಲ್ ಅಸಿಡಿಟಿ ಆಗ್ತಿದೆ ಅಲ್ವಾ. ಫುಡ್ಡೇ ಹೋಗ್ತಿಲ್ಲ, ನನ್ಗೆ ಹೊಟ್ಟೆ ಹಸಿವು ಆಗ್ತಿದೆ, ಕಣ್ಣಿಗೆ ಫುಲ್ ನಿದ್ದೆ ಬರ್ತಿದೆ, ನಿದ್ದೆ ಮಾಡಕ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅದೇ ಇವಾಗ ಡಾಕ್ಟರ್ ಹತ್ರ ಮಾತಾಡಿದ್ದಾರೆ. ಡಾಕ್ಟರ್ ಅದೇ ಅಂದ್ರೆ ನಮ್ ಮೆಡಿಸಿನ್ ತಗೊಳ್ಳಿ, ಸೊ ನಿಮ್ಗೆ ಹೊಟ್ಟೆ ಹಸಿವು ಆಗತ್ತೆ, ತಿನ್ನೋ ತರನು ಆಗುತ್ತೆ. ಸದ್ಯಕ್ಕೆ ವೈಟ್ ರೈಸ್ ಒಂದ್ ಸ್ವಲ್ಪ ಪೋರ್ಷನ್ ಕೊಡಿ, ಮತ್ತೆ ವೆಜಿಟೇಬಲ್ಸ್ ಜಾಸ್ತಿ ಕೊಡಿ ಅಂತ ಹೇಳಿದ್ದಾರೆ. ಇಲ್ಲ ಅಂದ್ರೆ ಕುಚ್ಕುಲಕ್ಕಿ ಊಟ ಮಾಡ್ತಾರೆ ಅಂದ್ರೆ ಅದು ರೈಸ್ ಕೊಟ್ರು ಓಕೆ. ಆತರ ಫುಲ್ಲಿ ಕಂಪ್ಲೀಟ್ಲಿ ಕಾರ್ಬೋಹೈಡ್ರೇಟ್ಸ್ ನ ಬಂದ್ ಮಾಡಬೇಡಿ. ಕೊಡೋದು ಒಂದ್ ಪೋರ್ಷನ್ ಕೊಡಿ, ಒಂದ್ ಸ್ವಲ್ಪ ಪೋರ್ಷನ್ ಕೊಡಿ. ಬಾಕಿ ಜಾಸ್ತಿ ಪೋರ್ಷನ್ ಅಲ್ಲಿ ವೆಜಿಟೇಬಲ್ಸ್ ಇರಿ, ಅದನ್ನು ಕುಕ್ಡ್ ವೆಜಿಟೇಬಲ್ಸ್ ಕೊಡಿ, ಅವರಿಗೆ ಏನು ರಾ ಕೊಡಬೇಡಿ ಅಂತ ಹೇಳಿದ್ದಾರೆ. ಕಂಡೀಷನ್ ಯೂಶುವಲ್ ಅವ್ರು ಏನ್ ಹೇಳ್ತಿದಾರೆ ಅಂದ್ರೆ ಆರ್ಗನ್ಸ್ ಎಲ್ಲ ಏನು ಎಫೆಕ್ಟ್ ಆಗಿಲ್ಲ, ಎದಕ್ಕೂ ಅದು ಸ್ಪ್ರೆಡ್ ಆಗಿಲ್ಲ. ಜಸ್ಟ್ ಅವ್ರಿಗೆ ಕಾಲಿಗೆ ಆಗಿರೋದ್ರಿಂದ ಮತ್ತೆ ಅವ್ರಿಗೆ ಒಂದ್ ಚಿಕ್ಕ ಪಿಂಪಲ್ ತರ ಬಂದಿದೆ. ಹೀಟ್ ಇಂದ ಬಂದಿದೇನೋ ಏನು ಅಂತ ಗೊತ್ತಿಲ್ಲ, ಬಟ್ ಅದ್ ಪಿಂಪಲ್ ಬಂದಿರೋದ್ರಿಂದ ಅಲ್ಲಿಂದ ಪಸ್ ಡಿಸ್ಚಾರ್ಜ್, ಒಂದ್ ಸ್ವಲ್ಪ ಬ್ಲಡ್ ಡಿಸ್ಚಾರ್ಜ್ ಎಲ್ಲ ಆಗ್ತಿದೆ. ಸೊ ಡಾಕ್ಟರ್ ಹೇಳ್ತಿದ್ರೆ ಅದೇನು ಇಲ್ಲ, ನಾರ್ಮಲ್ ಅಂದ್ರೆ ಮಾಡಬಹುದು ಸರಿ. ನಾನು ಇವಾಗ್ಲೇ ಆಗತ್ತೆ, 2 months ಅಲ್ಲೇ ಆಗತ್ತೆ, 3 months ಅಲ್ಲಿ ಆಗತ್ತೆ ಅಂತ ಗ್ಯಾರಂಟಿ ಕೊಡಕ್ ಆಗಲ್ಲ. ಬಟ್ ಟ್ರೈ ಮಾಡೋಣ. ಯಾಕಂದ್ರೆ 1 month ಅಲ್ಲಿ ನಾವ್ ಇವಾಗ ಮೆಡಿಸಿನ್ ಕೊಟ್ಟಿರೋದು 1 to 145 days ಅಂತೂ ಆಗೇ ಆಗುತ್ತೆ. ಅದ್ರಲ್ಲಿ ನಿಮ್ಗೆ ಏನ್ ಎಫೆಕ್ಟ್ ಆಗತ್ತೆ ಅಬ್ಸರ್ವೇಷನ್ ಅಲ್ಲಿ ಇಡೋಣ. ಅವರಿಗೆ ಬೇರೆಯವರಿಗೆ ನಾವು 6 month ಟೈಮ್ ಅಲ್ಲಿ ಇಟ್ಟು ಆಮೇಲೆ ಪೆಟ್ ಸಿಟಿ ಸ್ಕ್ಯಾನ್ ಮಾಡ್ತೀವಿ. ಬಟ್ ಇವರಿಗೆ ನಾವು 1 month 145 days ಅಲ್ಲೇ ನೋಡೋಣ ಏನ್ ಚೇಂಜಸ್ ಕಾಣಿಸ್ಕೊಳ್ಳುತ್ತೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಅವ್ರ ಪೇನ್ ಇರ್ಲಿ, ಅವ್ರಿಗೆ ಒಂದ್ ಸ್ವಲ್ಪ ಸ್ವೆಲ್ ಆಗಿರೋದಿರ್ಲಿ, ಕಡಿಮೆ ಆಗತ್ತಲ್ವಾ, ಗೊತ್ತಾಗ್ಬಿಡತ್ತೆ. ಅದ್ರ ನಂತರ ಎಷ್ಟು ತಿಂಗಳಾದ್ಮೇಲೆ ಪೆಟ್ ಸಿಟಿ ಸ್ಕ್ಯಾನ್ ಮಾಡೋದು ನಾನು ಹೇಳ್ತೀನಿ. ಅದ್ರಲ್ಲಿ ಏನ್ ಡಿಫ್ರೆನ್ಸ್ ಇದೆ ಗೊತ್ತಾಗ್ಬಿಡತ್ತೆ, ಮೆಡಿಸಿನ್ ಇಂದ ಏನೇನಾಗಿರೋದು. ಪ್ಲಸ್ ನಿಮ್ ಡೈಟ್ ಅನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್.